ತುಲಾ ರಾಶಿ ಅಧಿಪತಿ ಶುಕ್ರ ಬರುವಂತ ಸೆಪ್ಟೆಂಬರ್ ತಿಂಗಳಲ್ಲಿ ತನ್ನ ರಾಶಿಯನ್ನ ಪರಿವರ್ತನೆ ಮಾಡಾಕತ್ತನು. ಇದರಿಂದ ಈ ರಾಶಿಯ ಮೇಲೆ ಏನ್ ಚೇಂಜಸ್ ಆಗೋದಾವು ಈ ವಿಡಿಯೋದೊಳಗ ನೋಡೋಣ. ತುಲಾ ರಾಶಿಯವ್ರಿಗೆ ಬರುವಂತ ಸೆಪ್ಟೆಂಬರ್ ತಿಂಗಳೊಳಗ ರವಿ 12ನೇ ಭಾವದೊಳಗೆ ಗೋಚರ ಮಾಡತ್ತಾನ. ಸೊ ಮೇನ್ಲಿ 12th ಹೌಸ್ ಅಂತಂದ್ರ ನೆಗೆಟಿವಿಟಿ, ಆಲಸ್ಯತನ, ಅನ್ವಾಂಟೆಡ್ ಟ್ರಾವೆಲಿಂಗ್ಸ್ ಇದು ಭಾಳ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತಾವೆ. ಸೊ ಮೇನ್ಲಿ ಏನಂತಂದ್ರೆ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೋಬೇಕು. ಆಮೇಲೆ ನೆಗೆಟಿವಿಟಿಯಿಂದ ದೂರ ಇರುವಂಥ ಪ್ರಯತ್ನ ಮಾಡಬೇಕು. ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಸೆಕೆಂಡ್ ಥಿಂಗ್ ಏನಂತಂದ್ರೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಅದಾವು. ಹೆಲ್ತ್ ಬಗ್ಗೆ ಭಾಳ ಅಂದ್ರೆ ಭಾಳ ಕಾನ್ಶಿಯಸ್ ಇಟ್ಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಅನಾವಶ್ಯಕ ಟ್ರಾವೆಲ್ಗಳನ್ನ ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಮೆಡಿಟೇಷನ್ ಅದು ಮಾಡಿ ನಿಮ್ಮ ಇಮೋಷನ್ಸ್ನ ಕಂಟ್ರೋಲಾಗಿ ಇಟ್ಕೊಂಡು ಹೋಗ್ರಿ. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಸೊ ಈ ತಿಂಗಳದ ಲೈಫ್ ಇನ್ಸೈಟ್ ಏನಂತಂದ್ರೆ ಮೇನ್ಲಿ ಸಾಧ್ಯವಾದಷ್ಟು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಇಮೋಷನ್ಸ್ ಬಗ್ಗೆ, ನಿಮ್ಮ ಮೈಂಡ್ ಸೆಟ್ ಬಗ್ಗೆ ನೀವು ಫೋಕಸ್ಡ್ ಆಗಿರುವಂಥ ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಕಾಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಡೈಜೆಷನ್ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ರಿ. ಇದರ ಜೊತೆಗೆ ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಓಂ ನಮೋ ಭಾರ್ಗವಾಯ ನಮಃ ಮಂತ್ರವನ್ನ 44 ಟೈಮ್ಸ್ ಚಾಂಟ್ ಮಾಡೋದ್ರಿಂದ ಬರುವಂತ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನಕಾರಾತ್ಮಕತೆಯಿಂದ ದೂರ ಇರಬಹುದು. ಈ ತಿಂಗಳ ಅಸ್ಟ್ರೋ ಪ್ಲಾನರ್ ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ ಸೆಪ್ಟೆಂಬರ್ ಅಂತ ಟೈಪ್ ಮಾಡಿ. ಇದರ ಜೊತೆಗೆ ಇದೇ ರೀತಿ ನಿಮಗೆ ಎವ್ರಿ ಮಂತ್ಲಿ ಹೊರಸ್ಕೋಪ್ ಬೇಕಾಗಿದ್ದಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.